ಏನೇ ಇಷ್ಟೊಂದು ಯೋಚನೆ ಮಾಡ್ತಾ ನಿಂತಿದ್ಯಾ? ರೀ ಅದೇ ನೆನ್ನೆ ಮದ್ವೆಗೆ ಹೋಗಿದ್ವಲ್ಲ, ಹಾ, ಆ ಮದ್ವೆ ಊಟನೇ ಹಿಡಿಸ್ಲಿಲ್ಲ ಕಣ್ರಿ. ಏನಾಗಿತ್ತು? ಆ ಸಾಂಬಾರ್ಗೆ ಉಪ್ಪೇ ಇರ್ಲಿಲ್ಲ. ಆಮೇಲೆ ನಮ್ ಪಂತಿಲಿ ಸ್ವೀಟ್ಸೇ ಹಾಕ್ಲಿಲ್ಲ. ಆ ಸರಿಯಾಗಿ ಉಪ್ಪಿನಕಾಯಿನೂ ಹಾಕಿಲ್ಲ. ಆ ಸೈಡ್ಸ್ ಮಾಡಿದ್ರು, ಅಯ್ಯೋ ಬಾಯಿಗೆ ಹಾಕಕ್ ಆಗ್ತಿರ್ಲಿಲ್ಲ, ಹಂಗಿತ್ತು. ಏನಾಗಿತ್ತು? ಎಲ್ಲ ಸುಮಾರಾಗಿತ್ತಲ್ಲ. ನೀನೇನೋ ಇಷ್ಟು ಸುಲಭವಾಗಿ ಮಾತಾಡ್ತೀಯ, ಅದು ಸರಿ ಇರಲಿಲ್ಲ, ಊಟ ಸರಿ ಇರಲಿಲ್ಲ, ಉಪ್ಪು ಹಾಕಿರ್ಲಿಲ್ಲ, ಖಾರ ಹಾಕಿರ್ಲಿಲ್ಲ ಅಂತ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಒಂದು ಮದುವೆ ಮಾಡೋದಕ್ಕೆ ಅವ್ರು ಎಷ್ಟು ದಿನ ಪರಿಶ್ರಮ ಪಟ್ಟಿರ್ತಾರೆ ಅಂತ ಗೊತ್ತಾ? ಅವ್ರದ್ದು ಎಷ್ಟು ದಿನದ ದುಡಿಮೆ ಅದರಲ್ಲಿ ಇರುತ್ತೆ ಅಂತ ಗೊತ್ತಾ? ನೀವು ಮಾತಾಡೋಕ್ಕೇನೋ ಮಾತಾಡ್ತೀರಾ, ಊಟ ಸರಿ ಇರಲಿಲ್ಲ, ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ ಅಂತ. ಅದೆಲ್ಲ ಬೇಕಾ ನಮಗೆ? ಅವ್ರ ಕಷ್ಟ ಅವ್ರಿಗೆ ಇರುತ್ತೆ. ನಾವೇನೋ ಹೋದಾಗ ನಮ್ಗೆ ಕೊಟ್ಟದ ಅನ್ನನ ತಿನ್ಕೊಂಡ್ ಬರ್ಬೇಕು ನಾವು ಅಷ್ಟೇ. ನಮಗೂ ಒಬ್ಳು ಮಗಳಿದ್ದಾಳೆ. ನಾಳೆ ದಿನ ನಾವು ಕೂಡ ಮದುವೆ ಮಾಡಿದಾಗ ನಮ್ಮ ಮದುವೆ ಊಟ ಸರಿ ಇರಲಿಲ್ಲ ಅಂತ ಮಾತಾಡೋರು 4 ಜನ ಇದ್ದೇ ಇರ್ತಾರೆ. ನೀನು ಅವ್ರ ಬಗ್ಗೆ ಮಾತಾಡೋ, ನಮ್ಮ ಬಗ್ಗೆ ಇನ್ನೊಂದಿನ ಇನ್ನೊಬ್ರು ಮಾತಾಡ್ತಾರೆ.